ಹಲೋ ಫ್ರೆಂಡ್ಸ್, ಹವರ್ ಯು ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಡಿಯೋವನ್ನು ತಂದಿದ್ದೀನಿ. ಅದರ ಹೆಸರು ಸರ್ವೇ ಸರ್ವೇಸ್ ಐ ಕ್ಯೂ ಆ್ಯಪ್ ಅಂದ್ರೆ ಏನು ಅಂತ ಹೇಳಿ. ಸರ್ವೇಸ್ ಐ ಕ್ಯೂ ಆ್ಯಪ್ ಅಂದ್ರೆ ಏನು? ಇದು ನೀವು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೀವು ಇದರ ಬಗ್ಗೆ ತಿಳ್ಕೊಂಡಿರ್ಬೋದು. ಕೆಲವು ಇನ್ಸ್ಟಾಗ್ರಾಮ್ ರೀಲ್ನಲ್ಲಿ ಕೆಲವು ಇನ್ಫ್ಲುಯೆನ್ಸರ್ಸ್ ಇದರ ಬಗ್ಗೆ ಮಾಹಿತಿ ಕೊಡ್ತಿದ್ರು. ಯಾಕಂದ್ರೆ ಇದು ಆದಾಯ ತರುವಂತ ಆ್ಯಪ್, ಇದರಲ್ಲಿ ಅರ್ನ್ ಮಾಡ್ಬೋದು ಇತ್ಯಾದಿ ಮಾಹಿತಿಗಳನ್ನು ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಪಡ್ಕೊಂಡಿರ್ಬೋದು. ನನ್ನ ಈ ವಿಡಿಯೋದಲ್ಲಿ ಇದು ಸೇಫಾ, ಇದು ಜೆನ್ಯುವಿನಾ, ಇದನ್ನು ಬಳಸಬಹುದಾ, ಬಳಸಿದ್ರೆ ಏನೋ ತೊಂದರೆ ಇದೆಯಾ, ಇದರ ಬಗ್ಗೆ ನಾನು ಸ್ವಲ್ಪ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರುವಂಥದ್ದು ಸರ್ವೇಸ್ ಐ ಕ್ಯೂ ಆ್ಯಪ್ ಅಂದ್ರೆ ಏನು. ಸರ್ವೇಸ್ ಐ ಕ್ಯೂ ಆ್ಯಪ್ ಅಂದ್ರೆ ಒಂದು ಚಿಕ್ಕ ಮಟ್ಟಿನ ಆದಾಯವನ್ನು ಕೊಡುವಂತ ಆ್ಯಪ್. ಅಂದ್ರೆ ನಿಮಗೆ ದೊಡ್ಡ ಮಟ್ಟಿನ ಆದಾಯ 50,000 60,000 ಅರ್ನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಏನು ಅಂದ್ರೆ ಯಾವ ರೀತಿ ಇದು ನಿಮಗೆ ಆದಾಯವನ್ನು ಕೊಡುತ್ತದೆ, ಇದರ ಬಗ್ಗೆ ನೀವು ಗೂಗಲ್ ಮಾಡಿದ್ರೆ ಏನು ವಿಷಯ ತಿಳಿತದೆ ಅಂದ್ರೆ ಕೆಲವು ಕಂಪನಿಗಳು ಕೆಲವು ಸಂಸ್ಥೆಗಳಿಗೆ ಔಟ್ಸೋರ್ಸಿಂಗ್ ಮಾಡಿರ್ತಾರೆ. ಕೆಲವು ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ ಒಪಿನಿಯನ್ ಪಡೆದುಕೊಳ್ಳಿಕ್ಕೆ ಔಟ್ಸೋರ್ಸಿಂಗ್ ಮಾಡಿರ್ತಾರೆ. ಉದಾಹರಣೆಗೆ ಒಂದು ಟೂತ್ ಪೇಸ್ಟ್ ಇರ್ಬೋದು, ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಥವಾ ಮೊಬೈಲ್ ಫೋನು, ರೆಫ್ರಿಜರೇಟರ್, ಟಿವಿ ಇತ್ಯಾದಿ ಕೆಲವು ಗಜೆಟ್ಸ್ ಬಗ್ಗೆ ಕೆಲವು ಕಂಪನಿಗಳು ಕಸ್ಟಮರ್ ಒಪಿನಿಯನ್ ಏನು, ಅದರ ಬಗ್ಗೆ ಪ್ರಾಡಕ್ಟ್ನ ಕ್ವಾಲಿಟಿ ಬಗ್ಗೆ ಕಸ್ಟಮರ್ ಒಪಿನಿಯನ್ ಏನು ಎಂಬುದನ್ನು ಪಡೆದುಕೊಳ್ಳಿಕ್ಕೆ ಕೆಲವು ಸಂಸ್ಥೆಗಳಿಗೆ ಔಟ್ಸೋರ್ಸಿಂಗ್ ಮಾಡಿರ್ತಾರೆ. ಅದೇ ರೀತಿ ಈ ಸರ್ವಿಸ್ ಐ ಕ್ಯೂ ಆ್ಯಪ್ಗೆ ಯಾರಾದರೂ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ ಕಸ್ಟಮರ್ ಒಪಿನಿಯನ್ ಅನ್ನು ಪಡ್ಕೊಳ್ಳಿಕ್ಕೆ ಔಟ್ಸೋರ್ಸಿಂಗ್ ಮಾಡಿರ್ತಾರೆ. ಇವರು ಏನ್ ಮಾಡ್ತಾರೆ ಅಂದ್ರೆ ಇವರು ಕಂಪನಿಗಳ ಪ್ರಾಡಕ್ಟ್ ಬಗ್ಗೆ ಒಪಿನಿಯನ್ ಪಡ್ಕೊಳ್ತಾರೆ. ಆ ಮೂಲಕ ಇವರಿಗೆ ಆದಾಯ ಸಿಗುತ್ತೆ. ಆ ಆದಾಯವನ್ನು ನಮಗೆ ಕೊಡ್ತಾರೆ. ನೀವು ಗೂಗಲ್ ಪ್ಲೇ ಸ್ಟೋರಿಗೆ ಹೋದ್ರೆ ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. 4.6 ರಿವ್ಯೂ ಇದೆ. 1 ಮಿಲಿಯನ್ಗಿಂತಲೂ ಜಾಸ್ತಿ ಡೌನ್ಲೋಡ್ ಮಾಡಿದ್ದಾರೆ. ಇದು ಒಂದು ಸಣ್ಣ ಮಟ್ಟಿನ ಆದಾಯವನ್ನು ಕೊಡುವಂತ ಒಂದು ಅಂದ್ರೆ ದೊಡ್ಡ ಮಟ್ಟಿನ ಆದಾಯ ಕೊಡುವುದಿಲ್ಲ. ನಮ್ಗೆ ಸೈಡ್ ಇನ್ಕಮ್ ಏನೆಂದು ಹೇಳ್ತಾರೆ, ಸೈಡ್ ಇನ್ಕಮ್ ಕೊಡುವಂತಹ ಒಂದು ಆ್ಯಪ್. ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಮುಂದೆ ತಿಳ್ಕೊಳ್ಳಿಕ್ಕೆ ಇದ್ದೇವೆ. ನಾವು ಸರ್ವೇಸ್ ಐ ಕ್ಯೂ ಆ್ಯಪ್ ಅನ್ನು ಡೈರೆಕ್ಟ್ ಆಗಿ ಬಳಸುವಾಗಿಲ್ಲ. ಇದರಲ್ಲಿ ಕೆಲವು ರೀತಿಯ ಪ್ಲಾನ್ಗಳಿವೆ. ಅಂದ್ರೆ ನಾವು ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿದ ನಂತರನೇ ಇದು ಮುಂದೆ ನಾವು ಸರ್ವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಇದರಲ್ಲಿ ಬೇಕಾದಷ್ಟು ಸರ್ವೆ ಕ್ವಶನ್ಸ್ಗಳಿರ್ತವೆ. ಸರ್ವೆ ಕ್ವಶನ್ಸ್ಗೆ ಪ್ರಕಾರವಾಗಿ ನಮಗೆ ಪಾಯಿಂಟ್ಸ್ಗಳು ಸಿಗುತ್ತೆ, ಕಾಯಿನ್ಸ್ ಸಿಗುತ್ತೆ. ಒಂದು ಕಾಯಿನ್ ಅಂದ್ರೆ ₹1 ಆಗುತ್ತೆ. ಒಂದು ನಾವು ಸರ್ವೆ ಕ್ವಶನ್ ಆನ್ಸರ್ ಮಾಡಿದ್ರೆ ನಮಗೆ ಸಾಧಾರಣವಾಗಿ 80 ಪೈಸೆಯಷ್ಟು ನಮಗೆ ನಮ್ಮ ಅಕೌಂಟ್ಗೆ ಬೀಳುತ್ತೆ. ಅದೇ ರೀತಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ 3-4 ರೀತಿಯ ಪ್ಲಾನ್ಗಳಿವೆ. ಅದು ಏನಂತ ನಾವು ತಿಳ್ಕೊಳ್ಳೋಣ. ಸರ್ವೆ ಪ್ಲಾನ್ ಏನು ಅಂತ ಹೇಳಿ. ಒಂದು ಡೆಮೋ ಪ್ಲಾನ್ ಅಲ್ಲಿ ನಿಮ್ಗೆ ಅದು ಫ್ರೀ. ಅದರಲ್ಲಿ ಯಾವುದೇ ರೀತಿಯ ಅರ್ನಿಂಗ್ ಇಲ್ಲ. 30 ಡೇಸ್ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಬರೀ ಒಂದು ಸರ್ವೆ ಕ್ವಶನ್ಸ್ ಆನ್ಸರ್ ಮಾಡ್ಬೋದು ಬಿಟ್ರೆ ಇದರಲ್ಲಿ ಬೇರೆ ಏನಿಲ್ಲ, ಅಷ್ಟೇ ಇರುತ್ತೆ. ಲೈಟ್ ಅಂತ ಇದು ಪ್ಲಾನ್ ಇದೆ. ಅದ್ರಲ್ಲಿ ₹499 ನೀವು ಇದಕ್ಕೆ ಕೊಡಬೇಕು. ಇದಕ್ಕೆ ಪೇ ಮಾಡಬೇಕು. ಫೋನ್ ಪೇ ಅಥವಾ ಪೇಟಿಎಂ ಮೂಲಕ ಪೇ ಮಾಡಿ 499 ಲೈಟ್ ಅಂದ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. 1,000 ಕ್ವಶನ್ಸ್ ಇರುತ್ತೆ. ವರ್ಕ್ಸ್ 24 ಅವರ್ಸ್ 24 ಗಂಟೆ ಕೂಡ ನಾವು ಸರ್ವೆಯಲ್ಲಿ ಪಾಲ್ಗೊಳ್ಳಬಹುದು. ಇದರಿಂದಾಗಿ ಇದು ಅನ್ಲಿಮಿಟೆಡ್ ಸರ್ವಿಸ್ ಇರುತ್ತೆ. ಎಷ್ಟು ಬೇಕಾದರೂ ಸರ್ವೆ ನಾವು ಪಾಲ್ಗೊಳ್ಳಬಹುದು. ಒಂದು ಕಾಯಿನ್ ಅಂದ್ರೆ ₹1 ಅಂತ ಇದರಲ್ಲಿ ಹೇಳ್ತಾರೆ. ಅಂದ್ರೆ ಇದು ₹499 ಕೊಟ್ರೆ ನಿಮ್ಗೆ ಸಿಗುತ್ತೆ. ಮತ್ತೆ ಈ ಒಂದು ಈ ಸ್ಟ್ಯಾಂಡರ್ಡ್ ಪ್ಲಾನ್ ಅನ್ನು ನಾನು ಚೂಸ್ ಮಾಡಿದ್ದೇನೆ. ₹999 ಕೊಟ್ಟು ಸ್ಟ್ಯಾಂಡರ್ಡ್ ಪ್ಲಾನ್ ಅನ್ನು ನಾನು ಚೂಸ್ ಮಾಡಿದ್ದೇನೆ. ಇದರಲ್ಲಿ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. 1,000 ಕ್ವಶನ್ಸ್ ಇರುತ್ತೆ. ಮತ್ತೆ 80 ಕಾಯಿನ್ಸ್ ಸಿಗುತ್ತೆ. ಅಂದ್ರೆ ₹80 ನಿಮ್ಗೆ 1,000 ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ₹80 ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಅನ್ಲಿಮಿಟೆಡ್ ಸರ್ವಿಸ್ 24 ಅವರ್ಸ್ ಇರುತ್ತೆ. ಎಲ್ಲ ಸರಿ. ನೆಕ್ಸ್ಟ್ ಇರುವಂತದ್ದು 3,999 ಪ್ರೀಮಿಯಂ ಅನ್ನೋದು. ಇಲ್ಲಿ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಬೇಕೇನೆಂದ್ರೆ 3,999 ಅಂದ್ರೆ ಜಾಸ್ತಿ ಹಣ ಕೊಟ್ರೆ ಜಾಸ್ತಿ ಸರ್ವೆ ಕ್ವಶನ್ಸ್ ಹಾಕ್ತಿದ್ದಾರೆ. ನಿಜವಾಗಿ ಜಾಸ್ತಿ ಹಣ ಕೊಟ್ರೆ ನಮ್ಗೆ ಸರ್ವೆ ಕ್ವಶನ್ಸ್ ಕಡಿಮೆ ಆಗಬೇಕಿತ್ತು. ಆದ್ರೆ ಇವರು ಜಾಸ್ತಿ ದುಡ್ಡು ಕೊಟ್ಟಿದ್ದಕ್ಕೆ ಜಾಸ್ತಿ
ಸರ್ವೆ ಕ್ವಶನ್ಸ್ ಅನ್ನು ಹಾಕಿದ್ದಾರೆ. ಇದರ ಬಗ್ಗೆ ನೀವು ಆಲೋಚನೆ ಮಾಡಬೇಕಾಗುತ್ತೆ. 24 hours ಇದು ವರ್ಕ್ ಆಗುತ್ತೆ ಎಲ್ಲ ಸರಿ, ಬಟ್ ಜಾಸ್ತಿ ಹಣ ಕೊಟ್ಟರೆ ಸರ್ವೆ ಕ್ವಶನ್ಸ್ ಕಡಿಮೆ ಆಗಬೇಕಿತ್ತು, ಯಾಕಂದ್ರೆ ಆ ಥರ ಆಗಬೇಕಿತ್ತು, ಬಟ್ ಅದು ಆಗಲಿಲ್ಲ. ಈ ರೀತಿಯ ಪ್ಲಾನಿಗೆ ನಾವು ಆಪ್ಟ್ ಮಾಡಿದರೆ, ಪ್ಲಾನ್ ಕೊಂಡುಕೊಂಡ್ರೆ ನಮಗೆ ಸರ್ವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ, ನಾನೊಂದು ಇಲ್ಲಿ ಜನರಿಗೆ ಒಂದು ಕ್ವಶನ್ ಅಂತ ಹೇಳಿ, ಜನರಿಗೆ ಒಂದು ಪ್ರಶ್ನೆ ನಾನು ಕೇಳ್ತಿದ್ದೇನೆ. ಏನಂದರೆ, ಒಂದು ಇನ್ಸ್ಟಿಟ್ಯೂಷನ್ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಹೌದಾ ಅಲ್ವಾ? ಇನ್ಸ್ಟಿಟ್ಯೂಷನ್ಗೆ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ನಾವು ಆ ಇನ್ಸ್ಟಿಟ್ಯೂಷನ್ನವರಿಗೆ ಏನಾದರೂ ದುಡ್ಡು ಕೊಡ್ತೀವ? ಆ ಇನ್ಸ್ಟಿಟ್ಯೂಷನ್ ಅವರಿಗೆ ನಾವು ಅಡ್ವಾನ್ಸ್ ಆಗಿ ಏನಾದ್ರು ದುಡ್ಡು ಕೊಡುವ ಒಂದು ಸಂಪ್ರದಾಯ ಇದೆಯಾ? ನಾವು ಕೆಲಸ ಮಾಡಿದ ನಂತರ ಅವರು ನಮಗೆ ದುಡ್ಡು ಕೊಡೋದು ಅಲ್ವಾ? ಹಾಗಿರುವಾಗ ನಾವು ಕೆಲಸ ಮಾಡಿದ ನಂತರ ಅವರು ದುಡ್ಡು ಕೊಡೋದಾದ್ರೆ, ನಾವು ಇಲ್ಲಿ ಸರ್ವೆ IQ ಆ್ಯಪಿಗೆ ಮೊದಲೇ ದುಡ್ಡು ಯಾಕೆ ಕೊಡಬೇಕು? ಇದರ ಬಗ್ಗೆ ನೀವು ಆಲೋಚನೆ ಮಾಡಬೇಕಾಗತ್ತೆ. ನಿಜವಾಗಿ ಹೌದಾ ಅಲ್ವಾ? ನೋಡಿ, ಇದರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಯಾಕಂದ್ರೆ ನಾವು ಮೊದಲೇ ಯಾಕೆ ದುಡ್ಡು ಕೊಡಬೇಕೆಂಬ ಒಂದು ಪ್ರಶ್ನೆಯ ಬಗ್ಗೆ ನೀವು ಚಿಂತಿಸಬೇಕು. ಯಾಕಂದ್ರೆ ನಾನು ಈ ವಿಡಿಯೋದಲ್ಲಿ ನನ್ನ ಒಪಿನಿಯನ್ ಮಾತ್ರ ತಿಳಿಸ್ತೇನೆ. ಇದು ಸರ್ವೆ IQ ಆ್ಯಪ್ ಒಂದು ಜೆನ್ಯುಯಿನ್ ಫೇಕಾ ಅಥವಾ ಇದರಿಂದ ಏನಾದರೂ ತೊಂದರೆ ಇದೆಯಾ, ಅದರ ಬಗ್ಗೆ ನಾನು ಹೆಚ್ಚಾಗಿ ಏನು ತಿಳಿಸ್ಲಿಕ್ಕೆ ಹೋಗುದಿಲ್ಲ. ಏನು ಫ್ಯಾಕ್ಟ್ ಇದೆ ಅದನ್ನು ನಾನು ತಿಳಿಸ್ಲಿಕ್ಕೆ ಹೋಗ್ತೇನೆ. ಫ್ಯಾಕ್ಟ್ ಏನಿದೆ ಅದನ್ನು ತಿಳಿಸುವುದು ನನ್ನ ಕರ್ತವ್ಯ ಅಷ್ಟೇ. ನೆಕ್ಸ್ಟ್ ಏನಂದ್ರೆ ವ್ಯಾಲೆಟ್ ಅಂದ್ರೆ ನಾವು ಸರ್ವೆಗಳನ್ನು ಆನ್ಸರ್ ಮಾಡಿದ್ರೆ ಸರ್ವೆ ಕ್ವಶನ್ಸ್ ಏನಂತ ಹೇಳಿ ಇನ್ನು ಮುಂದಿನ ಸೆಕ್ಷನ್ ನಲ್ಲಿ ತಿಳಿಸ್ತೇನೆ. ಇದರಲ್ಲಿ ಏನಂದ್ರೆ, ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಬರುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಬೀಳುತ್ತೆ, ಇದು ಸರ್ವೆ IQ ಆ್ಯಪ್ ನ ವ್ಯಾಲೆಟ್. ಇದರಲ್ಲಿ ನಾನು ಕೆಲವು ಕ್ವಶನ್ಸ್ ಆನ್ಸರ್ ಮಾಡಿದ್ದೆ. ನನ್ನ ಅಕೌಂಟ್ ಅಲ್ಲಿ 1.6 ಕಾಯಿನ್ಸ್ ಅಂದ್ರೆ 1.6 rupees ನನ್ನ ಅಕೌಂಟ್ ಅಲ್ಲಿ ಬಂದಿದೆ. ಬಟ್ ನಾನು ಅದನ್ನು ವಿತ್ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ತೋರಿಸ್ತದೆ ಏನಂದ್ರೆ, 9,000 ನೀನು ಅರ್ನ್ ಮಾಡಿದ ನಂತರ ನಿನ್ನ ಅಕೌಂಟಿಗೆ ದುಡ್ಡು ಬೀಳಲಿಕ್ಕೆ ಶುರು ಮಾಡುತ್ತೆ. ಅದು ಸರ್ವೆ IQ ಆ್ಯಪ್ ನನಗೆ ಹೇಳ್ತಾ ಇದೆ. ಅಂದ್ರೆ ಏನ್ ಮಾಡ್ಬೇಕಂದ್ರೆ, 9,000 ನಾನು ಅರ್ನ್ ಮಾಡಿದ ನಂತರ ನನ್ನ ಅಕೌಂಟಿಗೆ ದುಡ್ಡು ಬೀಳ್ತಾ ಹೋಗುತ್ತೆ. ಆನಂತರ ನಾನು ಸರ್ವೆಗಳನ್ನು ಆನ್ಸರ್ ಮಾಡ್ತಾ ಹೋದ ಹಾಗೆ ನನ್ನ ಅಕೌಂಟಿಗೆ ದುಡ್ಡು ಬೀಳುತ್ತೆ. ಇಲ್ಲ ಅಂದ್ರೆ ಅಲ್ಲಿವರೆಗೆ ದುಡ್ಡು ಬೀಳುದಿಲ್ಲ. ಈ 9,000 ಗಳಿಸಲಿಕ್ಕೆ ನೀವು 1,13,000 ಸರ್ವೆ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ. ಇದರ ಲೆಕ್ಕಾಚಾರವನ್ನು ನಾನು ಸ್ಕ್ರೀನ್ ನಲ್ಲಿ ನಿಮಗೆ ತೋರಿಸಿದ್ದೇನೆ, ನೋಡಿ ಬೇಕಾದ್ರೆ. ಯಾಕಂದ್ರೆ ಒಂದು ಸರ್ವೆಯಲ್ಲಿ ಇರುವಂತದ್ದು 1,000 ಕ್ವಶನ್ಸ್. 113 ಅಂದ್ರೆ 113 ಬಾರಿ ನೀವು ಇಂಟು 1,000 ಇಂಟು 113 = 1,13,000. ಇಷ್ಟು ಕ್ವಶನ್ಸ್ ಅನ್ನು ನೀವು ಆನ್ಸರ್ ಮಾಡಿದ ನಂತರ ನಿಮ್ಗೆ 9,000 ದುಡ್ಡು ಬರುತ್ತೆ. ಆ ನಂತರ ನಿಮ್ಮ ಅಕೌಂಟ್ ಅಲ್ಲಿ ಏನು ಆನ್ಸರ್ ಮಾಡಿದ್ದೀರಾ ಅದರ ದುಡ್ಡು ನಿಮ್ಮ ಅಕೌಂಟಿಗೆ ಬೀಳಲಿಕ್ಕೆ ಶುರು ಮಾಡುತ್ತೆ. ಒಂದು ಪ್ರತಿ ಸರ್ವೆಗೆ ನೀವು 3 ಸೆಕೆಂಡ್ ಅಥವಾ 4 ಸೆಕೆಂಡ್ ತಗೊಂಡಿದ್ದಾರೆ ಅಂತ ಅಂದುಕೊಂಡ್ರೆ, 3 ಸೆಕೆಂಡ್ ತಗೊಂಡ್ರೆ 3,39,000 ಸೆಕೆಂಡ್ಸ್ ನಿಮ್ಗೆ 1,13,000 ಸರ್ವೆ ಪ್ರಶ್ನೆಗಳನ್ನು ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೆ ಬೇಕಾಗುತ್ತೆ. ಅಂದ್ರೆ 94 ಗಂಟೆ. ನೀವು ದಿನಕ್ಕೆ 1 ಗಂಟೆ ಇದು ಕಾಲ ಕಳೆದ್ರೆ, ಸರ್ವೆ ಕ್ವಶನ್ಸ್ ಅನ್ನು ಆನ್ಸರ್ ಮಾಡ್ಲಿಕ್ಕೆ 1 ಗಂಟೆ ಕಾಲ ಕಳೆದ್ರೆ ನಿಮ್ಗೆ 94 ದಿವಸ ಬೇಕಾಗುತ್ತೆ. ಅಂದ್ರೆ 3 ತಿಂಗಳು 4 ದಿವಸ ಬೇಕಾಗುತ್ತೆ. 2 ಗಂಟೆ ವ್ಯಯ ಮಾಡಿದ್ರೆ 47 ದಿವಸಗಳು, ಅಂದ್ರೆ 1.5 ತಿಂಗಳು ಪ್ಲಸ್ 2 ದಿವಸಗಳು ಬೇಕಾಗುತ್ತೆ. ನನ್ನ ಪ್ರಶ್ನೆ ಏನಂದ್ರೆ, ನಿಮಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಅಂದ್ರೆ ನಿಮ್ಮ ಅಕೌಂಟ್ ದುಡ್ಡು ಇನ್ನು ಬರಬೇಕು. 9,000 ಈಗ ನನ್ನ ಏನು ಪ್ಲಾನ್ ಅಲ್ಲಿ ನಾನು 999 ರೂಪಾಯಿ ನಾನು ಕೊಟ್ಟು ಏನು ಮಾಡಿದ್ದೇನೆ, 999 ರೂಪಾಯಿ ಕೊಟ್ಟಿದ್ದೇನೆ. ಅಂದ್ರೆ ಇನ್ನು ಅವ್ರು ಹೇಳ್ತಿದ್ದಾರೆ, ನೀನು 9,000 ಇನ್ನು ಪೇ ಮಾಡಬೇಕಿತ್ತು. ಪೇ ಮಾಡಿದ ನಂತರ ನಿಮ್ಮ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದ ನಂತರ ನಿನ್ನ ಅಕೌಂಟ್ಗೆ ದುಡ್ಡು ಬೀಳಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟು ನಿಮ್ಗೆ ತಾಳ್ಮೆ ಇದೆಯಾ? ಅದು ಪ್ರಶ್ನೆ. ತಾಳ್ಮೆ ಇದ್ರೆ ಓಕೆ, ನೀವು ಮುಂದುವರಿಸ್ಬೋದು, ನಿಮ್ಮ ಅಕೌಂಟಿಗೆ ದುಡ್ಡು ಬೀಳುತ್ತೆ, ಎಲ್ಲ ಬರುತ್ತೆ, ಸರಿ. ನಿಮ್ಗೆ ತಾಳ್ಮೆ ಇಲ್ಲ ಅಂದ್ರೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುವುದಿಲ್ಲ. ಅದು ಸರ್ವಿಸ್ IQ ಆ್ಯಪಿಗೆ ಹೋಗುತ್ತೆ. ಅದು ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುವುದಿಲ್ಲ. ಆದ್ರಿಂದ ನೀವು ಆಲೋಚನೆ ಮಾಡಿ, ಇದನ್ನು ನಾವು ಬಳಸ್ಬೋದಾ, ಇದರ ಬಗ್ಗೆ ಏನು ಮಾಡಬೇಕು, ಇದರ ಬಗ್ಗೆ ನಾವು ಏನು ಮಾಡ್ಬೇಕೆಂಬ ವಿಷಯವನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ನಂತರ ನಾನು ಸರ್ವೆ ಪ್ರಶ್ನೆಗಳಿಗೆ ಬರ್ತೇನೆ. ಯಾಕಂದ್ರೆ ಇದರಲ್ಲಿ ಇರುವಂತದ್ದು ಸರ್ವೆ ಪ್ರಶ್ನೆಗಳು ಏನು ಅಂತ ನಿಮ್ಗೊಂದು ಮಾಹಿತಿ ಕೊಡುವಂಥದ್ದು ನನ್ನ ಕರ್ತವ್ಯ ಆಗಿದೆ.
ನೋಡು, ಈ ಸರ್ವೇಸ್ IQ ಆ್ಯಪ್ ನಲ್ಲಿರುವಂತಹ ಸರ್ವೆ ಕ್ವಶನ್ಸ್ ಇದನ್ನ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಥ್ರೂಔಟ್ ದ ವಿಡಿಯೋ ನಾನು ಬರೀ ಸ್ಕ್ರೀನ್ ಶಾಟ್ ಅಲ್ಲೇ ಇದು ಮಾಡ್ತಿದ್ದೇನೆ. 3 ಕ್ವಶನ್ಸ್ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾನು ಏನು ಹೇಳಿದ್ದೇನೆ ಅಂದ್ರೆ ಪ್ರಾರಂಭದಲ್ಲಿ ಕೆಲವು ಕಂಪನಿಗಳು ಅವರ ಪ್ರಾಡಕ್ಟಿನ ಬಗ್ಗೆ ಕಸ್ಟಮರ್ ಒಪಿನಿಯನ್ ಪಡೆದುಕೊಳ್ಳಿಕ್ಕೆ ಈ ಸರ್ವೆಗಳನ್ನು ಮಾಡ್ತಾರೆ ಅಂತ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಆದರೆ ನೀವು ಇದು ಸರಿಯಾಗಿ ಗಮನಿಸಿ, ಈ ಕ್ವಶನ್ಸ್ ಒಂದು ಯಾವುದೇ ಪ್ರಾಡಕ್ಟ್ ಬಗ್ಗೆ ಇದೆಯಾ, ಸರಿಯಾಗಿ ಆಲೋಚನೆ ಮಾಡಿ. ಈ ಕ್ವಶನ್ಸ್ ಯಾವುದೇ ಪ್ರಾಡಕ್ಟ್ ಬಗ್ಗೆ ಇದೆಯಾ, ಇದರಿಂದ ಏನು ಲಾಭ ಇದೆ, ಯಾರಿಗೆ ಲಾಭ ಇದೆ, ಯಾವ್ದು ನೋಡಿ. ಇನ್ನು 3 ಕ್ವಶನ್ಸ್ ನಾನು ಇಲ್ಲಿ ಹಾಕ್ತೀನಿ. ಇದು ಯಾವುದೇ ಪ್ರಾಡಕ್ಟ್ ಬಗ್ಗೆ ಇದೆಯಾ, ಯಾವುದರ ಬಗ್ಗೆ ಇದೆ, ಜನರ ಲೈಫ್ ಸ್ಟೈಲ್ ಬಗ್ಗೆ ಇದೆಯಾ, ಯಾವುದರ ಬಗ್ಗೆ ಇದೆ, ಇದು ಯಾವ ಕಂಪನಿ ಇವರಿಗೆ ಔಟ್ಸೋರ್ಸಿಂಗ್ ಮಾಡಿರ್ಬೋದು, ನೀವು ಆಲೋಚನೆ ಮಾಡಿ ನಿಧಾನವಾಗಿ ಇದನ್ನು ಓದಿ. ಯಾಕಂದ್ರೆ ಯಾವುದೇ ಕಂಪನಿಗಳು ಇವರಿಗೆ ಔಟ್ಸೋರ್ಸಿಂಗ್ ಮಾಡಿದ್ದಿದ್ರೆ ಈ ತರ ಕ್ವಶನ್ಸ್ ಇರ್ಬೋದು, ಬಟ್ ಇದು ಯಾವುದೇ ಪ್ರಾಡಕ್ಟ್ ಬಗ್ಗೆ ಇದ್ದಾಗ ಇಲ್ಲ. ಈ ತರ ನಿಮ್ಗೆ ಕ್ವಶನ್ ಬರ್ತಾ 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 ಇರುತ್ತೆ. 17 ಕ್ವಶನ್ಸ್ ನಾನು ಆನ್ಸರ್ ಮಾಡಿದಾಗೆ ಅಲ್ಲಿ ತೋರಿಸಿಕೊಡ್ತಾ ಇದೆ. ಅಂದ್ರೆ 18 ಕ್ವಶನ್ಸ್ ಆನ್ಸರ್ ಮಾಡಿದಾಗೆ ತೋರಿಸ್ತಾ ಇದೆ. ಬಟ್ ನೀವು ನೋಡಿ, ಇದು ಏನು, ಇದರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಇದು ನಿಜವಾಗಿ ಜಿನ್ಯುಯಿನ್ ಫೇಕಾ ಅಥವಾ ಅದರ ಬಗ್ಗೆ ನೀವು ಆಲೋಚನೆ ಮಾಡುವಂತ ಕಾಲ ಬಂದಿದೆ. ಆದ್ರಿಂದ ನೀವು ಇದರ ಬಗ್ಗೆ ಚಿಂತಿಸಿ ಮುಂದಕ್ಕೆ ಮುಂದುವರಿಯುವುದು ನಿಮ್ಮ ಕರ್ತವ್ಯ ಆಗ್ತದೆ. ವೀಕ್ಷಿಸಿದಾಗ ಧನ್ಯವಾದಗಳು. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.